ಗಂಟೆ ಫಿಲಂ ಮಾಡಿದ್ವಿ, ಕನ್ನಡ ಫಿಲಮ್. ಫಿಲಂ ಮಾಡಿದ್ದೀರಾ? ಹೌದಾ? ರೀಸೆಂಟ್ ಆಗಿ ಉಪೇಂದ್ರ ಫಿಲಂ ಬಂತು ಸರ್, ಯುಐ ಮೂವಿ ಅದರಲ್ಲಿ ಆಕ್ಟ್ ಮಾಡಿದ್ದೀನಿ ಸರ್. ಸರ್ ನಾನಿವತ್ತು ಮೆಜೆಸ್ಟಿಕ್ ಲೈಫ್ ಸ್ಟೈಲು ಮತ್ತೆ ಇಲ್ಲಿ ಅಂಡರ್ ಪಾಸ್ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಿಂತ ಪ್ರತಿಯೊಬ್ರು ಹೆಂಗ್ ವ್ಯಾಪಾರ ಮಾಡ್ತಾ ಇದಾರೆ ಮತ್ತೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ, ಅವ್ರ ಲೈಫ್ ಸ್ಟೈಲ್ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ನಾನು ಸುಮಾರು ಒಂದು 5-6 ವರ್ಷದಿಂದ ಬೆಂಗಳೂರಲ್ಲೇ ಇರೋದು. ಸೊ ನಿಮ್ ಬಗ್ಗೆ ನೀವು ತಿಳ್ಸ್ಕೊಂಡು ಹೋದ್ರೆ, ನೀವು ಯಾವ ಊರಿಂದ ಬಂದಿರೋದು ಮತ್ತೆ ನಿಮ್ ಹೆಸರೇನು, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರ, ನಿಮ್ ಬಗ್ಗೆ ಹೇಳೋದಾದ್ರೆ ಸರ್. ಹೆಸರು ಮಹಾದೇವ ಅಂದ್ಬಿಟ್ಟು, ಪಿರಿಯಾಪಟ್ಟಣ ತಾಲೂಕು, ನವಿಲ್ ಗ್ರಾಮ, ಹಳ್ಳಿಯನ್ನು. ಬೆಂಗಳೂರು ಬಂದು ನಾನು ಅಲ್ಲೇ ಒಂದು 25 ವರ್ಷ ಆಯ್ತು. 15 ವರ್ಷದಿಂದ ಬೆಂಗಳೂರು ಅಂಡರ್ಗ್ರೌಂಡ್ ಅಲ್ಲೇ ಸಬ್ವೇಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಟಾಯ್ಸ್ ಐಟಮ್ ವ್ಯಾಪಾರ ಮಾಡ್ತೀನಿ ಸರ್. 15 ವರ್ಷದಿಂದ ಇಲ್ಲೇ ಮಾಡ್ತಿದ್ದೀರಾ? ಅಂದ್ರೆ ಸರ್ ನೀವು ಅಂದ್ರೆ ಓದಿದ್ದು ಮತ್ತೆ ಹುಟ್ಟಿ ಬೆಳೆದ ಹಾಸನ ಡಿಸ್ಟಿಕ್, ಕೊಣನೂರು, ಅರ್ಕಲ್ಗೋಡ್ ತಾಲೂಕು. SLC ಗಂಟ ಓದಿದ್ದೀನಿ ಸರ್, SLC ಗಂಟ ಓದಿದ್ದೀನಿ. ನಿಮ್ ತಂದೆ ತಾಯಿ ಮತ್ತೆ ನಿಮ್ ಅವ್ರದ್ದು ವೃತ್ತಿ ಯಾವ ತರ ಇತ್ತು ಅಂತ? ತಾಯಿ ತಂದೆ ವ್ಯವಸಾಯ ಮಾಡ್ತಾರೆ, ಜಮೀನಿದೆ ಊರಲ್ಲಿ. ತಮ್ಮದಿರು ಇಬ್ಬಳಿದ್ದಾರೆ, ಅಣ್ಣ ಒಬ್ರಿದ್ದಾರೆ, ತಂಗಿ ಒಬ್ರಿದ್ದಾರೆ. ನಾನು SLC ಗಂಟ ಸ್ಟಡಿ ಮಾಡಿದೆ. ಒಂದು 15-20 ಗಂಟೆ ಫಿಲಂ ಮಾಡಿದ್ದೀನಿ, ಕನ್ನಡ ಫಿಲಮ್. ಫಿಲಂ ಮಾಡಿದ್ದೀರಾ? ಹೌದಾ? ರೀಸೆಂಟ್ ಆಗಿ ಉಪೇಂದ್ರ ಫಿಲಂ ಬಂತು ಸರ್, ಯುಐ ಮೂವಿ, ಅದರಲ್ಲಿ ಆಕ್ಟ್ ಮಾಡಿದ್ದೀನಿ ಸರ್. ನೋಡಿಲ್ಲ ಸರ್ ನೀವು? ಇಲ್ಲ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಅಂದ್ರೆ ಮೂವಿ ನೋಡಿದ್ದೀನಿ, ಬಟ್ ಮೂವಿಲ್ ನಾನು ಎಲ್ಲೋ ನಿಮ್ಮನ್ನ ಇವರು ರವಿಶಂಕರ್ ಮೆಟ್ಲಿ ಮೇಲೆ ನಿಲ್ಕೊಂಡು ಸಂಭಾಷಣೆ ಮಾತಾಡ್ಕೊ ಬರ್ತಿರ್ತಾರೆ. ಫ್ರಂಟ್ ಎಲ್ಲ ಇದೀನಿ ನೋಡಿ, ಆ ಕಡೆ ಈ ಕಡೆ ಗೌಶ್ ಇಟ್ಕೊಂಡು. ಓಕೆ, ಮತ್ತೊಂದ್ಸಲ ನೋಡಿದ್ರೆ ನನಗೆ ಗೊತ್ತಾಗ್ಬೋದು, ಬಟ್ ಇದುವರೆಗೂ ನಾನು ಅಬ್ಸರ್ವ್ ಮಾಡಿಲ್ಲ. ಹಾ ಸರ್. ಸರ್ ಮತ್ ಅಂದ್ರೆ ಇಲ್ಲಿ ಬಂದ್ಬಿಡ್ತೀನಿ ವ್ಯಾಪಾರಕ್ಕೆ. ಅಂದ್ರೆ ಸರ್ ಈಗ ಅಂದ್ರೆ ಇವಾಗ ನಿಮ್ಗೆ ಏಜ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನಮ್ಗೆ ಏಜ್ 50 ಆಯ್ತು ಸರ್. 50 ಆಯ್ತು. 50 ಆಗಿದೆ ನಿಮಗೆ? 50 ವರ್ಷ ಆಗಿದೆ. ಅಂದ್ರೆ ನಿಮ್ಮ ಅಕ್ಕ, ಅಣ್ಣ, ತಮ್ಮ ಎಲ್ಲ ಮತ್ತೆ ನಿಮ್ಮೂರು ಹಾಸನದಲ್ಲೇ, ಪಿರಿಯಾಪಟ್ಟಣದಲ್ಲೇ ಇದ್ದಾರೆ? ಎಲ್ಲ ಇದ್ದಾರೆ ಇಲ್ಲಿ. ನಾವು ನಮ್ಮ ಹೆಂಗಸ್ರು ಇದ್ದೀವಿ, ಮದುವೆ ಆಗಿದೆ. ಅವ್ರ ಕಂಪ್ನಿಗೆ ಹೋಗ್ತಾರೆ. ಅವ್ರು ಹೆಂಗ್ ಕೆಲಸ ಮಾಡೋದು? ಅವ್ರ ಕಂಪ್ನಿಗೆ ಹೋಗ್ತಾ ಇದ್ದಾರೆ. ಅವರು ನಮ್ಮ ಹಾಗೇನೆ. ಅಂದ್ರೆ ಈಗ ಪಾರ್ಟ್ ಟೈಮ್ ಕೆಲಸ ಹೋಗ್ಬಿಟ್ಟು ಇಲ್ಲಿ ಮಾಡ್ತೀರಾ ಅಥವಾ ರೆಗ್ಯುಲರ್ ಆಗಿ ಇಲ್ಲೇ ಹೋಗ್ಬಿಟ್ಟು ನೀವು ಕೆಲಸ ಮಾಡ್ತೀರಾ? ರೆಗ್ಯುಲರ್ಗೂ ಮಾಡ್ತೀವಿ. ಶೂಟಿಂಗ್ ಇಲ್ಲ ಅಂದ್ರೆ ಮತ್ತೆ ಜೋಕರ್ಗೂ ಹೋಗ್ತೀವಿ, ಬರ್ತ್ಡೇ ಪಾರ್ಟಿ, ಮ್ಯಾರೇಜ್ ಪಾರ್ಟಿ, ಅಲ್ಲಿಗೂ ಹೋಗ್ತೀವಿ. ಅವ್ಯಾವುದೂ ಇಲ್ಲ ಅಂದ್ರೆ ಇಲ್ಲಿ ವ್ಯಾಪಾರ ಮಾಡ್ತೀವಿ ಸರ್. ಓಕೆ ಸ್ನೇಹಿತರೆ, ಇವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ, ಟೈಮಿಂಗ್ ಸರ್ ಯಾವಾಗ ಅಂದ್ರೆ? ಬೆಳಿಗ್ಗೆ 10 ಗಂಟೆಯಿಂದ 6:30 ಗಂಟೆ ಇರ್ತೀವಿ ಸರ್. ಅಂದ್ರೆ ಈ ಅಂಡರ್ ಪಾಸ್ ನಾನು ಸಣ್ಣ, ಅಂದ್ರೆ ನಾನು ಸುಮಾರು 5 ವರ್ಷದಿಂದ ಬೆಂಗಳೂರಲ್ಲೇ ಇರೋದು. ಸೊ ಇವಾಗ ಬೆಳಿಗ್ಗೆ ನೋಡಿದ್ರೆ 5 ಗಂಟೆಗೆ ಓಪನ್ ಆಗ್ಬಿಡುತ್ತಿದೆ, ರಾತ್ರಿ ಹೆಚ್ಚು ಕಡಿಮೆ 11 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಅಂದ್ರೆ ನೀವು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ 6:30 ಹೋಗ್ತೀವಿ ಸರ್. 6:30 ಅದಾದ್ಮೇಲೆ ಏನ್ ಮಾಡ್ತೀರಾ ಸರ್? ರೆಗ್ಯುಲರ್ ಡ್ಯೂಟಿ ಏನಿಲ್ಲ, ಮನೆಯಲ್ಲಿ ಇರ್ತೀನಿ. ಅಂದ್ರೆ ಇದನ್ನೇ ಪಾರ್ಟ್ ಟೈಮ್ ಇದೆ, ಐ ಮೀನ್ ಇದೇ ರೆಗ್ಯುಲರ್ 10 ರಿಂದ 5 ಅಷ್ಟೇ, ಮತ್ತೇನು ಕೆಲಸ ಮಾಡೋದಕ್ಕೆ ಹೋಗಲ್ಲ. ನಿಮ್ ವೈಫ್ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ? ಅವರು ಕಾಮಾಕ್ಷಿಪಾಳ್ಯ ಇದೆ, ಕಾಮಾಕ್ಷಿಪಾಳ್ಯ ಅಲ್ಲಿ ಹೋಗ್ತಾರೆ, ಕಂಪನಿಗೆ ಹೋಗ್ತಾರೆ. ಅಂದ್ರೆ ಸರ್ ನಾನೇನ್ ಕೇಳೋದಂದ್ರೆ, ಈಗ 15 ವರ್ಷದಿಂದ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದರಿಂದ ಆಚೆ ಏನಾದ್ರು ಮಾಡ್ಬೇಕು ಅಥವಾ ನಾನು ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ಯಾ, ಅಥವಾ ಇದೇ ಕಂಫರ್ಟ್ ಝೋನ್ ನಿಮಗೆ ಇಷ್ಟ ಆಗ್ಬಿಟ್ಟಿದ್ಯಾ ಅಂತ? ಇಷ್ಟ ಆಗಿದೆ. ಮತ್ತೆ ಫಿಲಮ್ದು ಆಫರ್ ಬರ್ತಾ ಇರ್ತವೆ, ಮತ್ತೆ ಪ್ರೋಗ್ರಾಮ್ಗಳು ಆಫರ್ ಬರ್ತಾ ಇರ್ತವೆ, ಅದಕ್ಕೂ ಅಟೆಂಡ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಇಲ್ಲೇ ಬರ್ತಿದ್ದೀವಿ ಸರ್. ಅಂದ್ರೆ ಈಗ ಒಂದು 5-6 ಎಷ್ಟು ಫಿಲಮ್ ಅಲ್ಲಿ ಮಾಡಿದ್ದೀರಾ ಅಂತ ಹೇಳಿ? ಒಂದು 15 ಫಿಲಂ ಮಾಡಿದ್ವಿ. 15-16 ಫಿಲಂ ಮಾಡಿದ್ವಿ. 15-16 ಫಿಲಂ ಮಾಡಿದ್ದೀರಾ ಸರ್? 15-16 ಫಿಲಂ ಅಂತಂದ್ರೆ ಎಲ್ಲ ಕನ್ನಡ ಚಿತ್ರ? ಒಂದು ತಮಿಳ್ ಮಾಡಿದ್ವಿ, ಚಂದ್ರಮುಖಿ 2, ಅದರಲ್ಲಿ ಆಕ್ಟ್ ಮಾಡಿದ್ವಿ. ತಮಿಳ್ ಫಿಲಂ ಅಲ್ಲಿ ಆಕ್ಟ್ ಮಾಡಿದ್ವಿ. ಚಂದ್ರಮುಖಿ 2, ಓಕೆ. ತಮಿಳ್ ಫಿಲಂ ಅದರಲ್ಲಿ ರಾಘವಲಾರನ್ ನೀರು ಅದ್ರಲ್ಲಿ ಮಾಡಿದ್ವಿ. ಓಕೆ ಸರ್. ಇದು ಮತ್ತೆ ಇನ್ನೊಂದು ನಾನು ಕೇಳ್ಬೇಕಾಗಿತ್ತು ನಿಮಗೆ. ಅಂದ್ರೆ ಇವಾಗ ಕನ್ನಡ ಫಿಲಮು 15 ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಹೆಸರುಗಳು ಹೇಳಕ್ಕಾಗುತ್ತೆ ಸರ್? ಅಂದ್ರೆ ನಿಮಗೆ ಗೊತ್ತಿರೋ, ಅಂದ್ರೆ ಎಲ್ಲದೂ ನೆನಪಿರಲ್ಲ, ಬಟ್ ನಿಮ್ಗೆ ಗೊತ್ತಿರೋ ಪ್ರಮುಖ ಚಿತ್ರ ಯಾವ್ದಾದ್ರು ಇದ್ರೆ ಹೇಳಿ. ಪ್ರಮುಖ ಚಿತ್ರ ಅಂದ್ರೆ ಗಂಧದ ಗುಡಿ ಭಾಗ 2, ಅಣ್ಣಾರ ಮಕ್ಕಳು, ಸೆಂಟ್ರಲ್ ಜೈಲು, ಕುಂತಿ ಪುತ್ರ, ಟೈಮ್ ಬಾಂಬು, ಗಿಡ್ಡು ದಾದ, ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ, ನಿಜ, ನಿಧಿ, ಕುರ್ಬನ ರಾಣಿ, ಮತ್ತೆ ಯಾವ್ದಿದೆ, UI ಮಾಡಿದೀವಿ, ಪ್ರೇಮದ ಅಲೆಗಳು ಮಾಡಿದೀವಿ, ಗಿಡ್ಡು ದಾದ ಮಾಡಿದೀವಿ, ಇನ್ನು ಮಾಡಿದ್ವಿ. ಸೊ ಸುಮಾರು ಆಪರ್ಚುನಿಟೀಸ್ ನಿಮಗೆ ಸಿಕ್ಕಿದೆ, ನೀವು ಫಿಲಮ್ ಅಲ್ಲೂ ಕೂಡ ನಟನೆ ಮಾಡಿದ್ದೀರಾ. ಖಂಡಿತ ನಾನು ನೋಡೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಫಿಲಮ್ ನೋಡಿಲ್ಲ ಯಾವ್ದು. ಈಗ ಮಾಡ್ತಿದ್ವಿ. ಮತ್ತೆ ನೆಕ್ಸ್ಟ್ ಯಶ್ ಅವ್ರದ್ದು ರಾವಣ, ಅದ್ರಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ತಿಂಗಳು. ನೆಕ್ಸ್ಟ್ ಯಶ್ ಅವರು ರಾವಣ ತೆಗಿಬೇಕು ಅಂತ ಇದ್ದಾರೆ. ಓಕೆ, ಅದರಲ್ಲಿ ಮುಂಚೆನೆ ನಿಮ್ಗೆ ಹೇಳಿದ್ದಾರೆ ಬಂದ್ ನೀವ್ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಶಾಂಗೆ ಗೋವಾಗ ಹೋಗಿದ್ದಾರೆ, ಅಲ್ಲಿಂದ ಬಂದ್ಮೇಲೆ ಮತ್ತೆ ನಮ್ದು ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳು. ಸರ್ ಈಗ ಮತ್ತೆ ಮುಂದಿನ ಪ್ಲಾನ್ಸ್ ನಿಮ್ ಜೀವನದಲ್ಲಿ, ಅಂದ್ರೆ ಇವಾಗ
ಇಲ್ಲಿ ಪಾಪ ಅಂದ್ರೆ 10ರಿಂದ 5 ಗಂಟೆವರೆಗೂ ಕೆಲಸ ಮಾಡ್ತೀರಾ, ಮತ್ತೆ ಮನೆಗೆ ಹೋಗ್ತೀರಾ, ಮತ್ತೆ ಬೆಳಿಗ್ಗೆ ಹೋಗ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ಸ್ಯಾಟರ್ಡೆ ಸಂಡೇ ರೆಸ್ಟ್ ಅಂತ ಏನಿಲ್ವಾ, ಅಥವಾ ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರೋದು? ನಮ್ಮ ಮನಸ್ಸಲ್ಲಿ ನಾವು ರಜಾ ಹಾಕತ್ತೀವಿ ಅಂತಂದ್ರೆ ರಜಾ ಹಾಕಬಹುದು, ಅದಕ್ಕೇನು ಅಭ್ಯಂತರ ಮಾಡಲ್ಲ. ದುಡಿಯೋಣ ಶಕ್ತಿ ಇರೋ ಗಂಟ ಅಂದ್ಬಿಟ್ಟು ನಾವೇನು ರಜಾ ಹಾಕಲ್ಲ. ಆರಂಭ ಕಷ್ಟ ಏನಿಲ್ವಲ್ಲ, ವ್ಯಾಪಾರ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ನಿಮ್ ಲೈಫ್ ಸ್ಟೈಲ್ ಕೇಳ್ತಿದ್ರೆ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಅಂದ್ರೆ 10-15 ಫಿಲಮ್ ಮಾಡೋದಷ್ಟು ಈಸಿ ಅಲ್ಲ, ಅದ್ ಮಾಡ್ಕೊಂಡು ನೀವು ಏನೋ ಇಲ್ಲಿ ಜಾಬ್ ಮಾಡ್ತಾ ಇದ್ದೀರಾ. ಇದ್ರ ಜೊತೆ ಏನಾದ್ರು ಹೊರಗಡೆ ಬಂದ್ಬಿಟ್ಟು ನಾನು ಇನ್ನೇನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ದುಡಿತಾ ಇದೆ ನಿಮ್ಗೆ. ಮತ್ತೆ ಫಿಲಮ್ ಅಲ್ಲಿ ಅಷ್ಟು ಆಪರ್ಚುನಿಟಿ ಸಿಗ್ತಿದೆ, ನೀವು ಫಿಲಮ್ ಅಲ್ಲೇ ಯಾಕೆ ಕಂಟಿನ್ಯೂಸ್ ಆಗಿ ಮುಂದುವರಿಬಾರ್ದು? ಈ ಕೆಲಸನ ಬಿಟ್ಟು ಅದನ್ನೇ ರೆಗ್ಯುಲರ್ ಆಗಿ ತಗೊಳಕ್ಕಾಗಲ್ಲ ಅಂತ? ಸರ್, ಕಂಟಿನ್ಯೂಟಿ ಚಾನ್ಸ್ ಸಿಕ್ಕಿದ್ರೆ ಮೂವ್ ಆಗ್ಬೋದು, ಕಂಟಿನ್ಯೂಟಿ ಚಾನ್ಸ್ ಏನ್ ಸಿಗಲ್ಲ. ಕಾಮಿಡಿ ಏನಾರ ನಮ್ ಕುಳ್ರದ್ದು ಕಾಮಿಡಿ ಏನಾರ ಆ ಫಿಲಮ್ ಅಲ್ಲಿ ಇದ್ರೆ ಆಕ್ಟಿಂಗು, ಡೈರೆಕ್ಟ್ರು ಮ್ಯಾನೇಜರ್ಗೆ ಹೇಳ್ತಾರೆ, ಮ್ಯಾನೇಜರ್ ನಮ್ ಬಾಸ್ ಇದಾರೆ ಒಬ್ರು, ಅವ್ರಿಗೆ ಫೋನ್ ಮಾಡ್ತಾರೆ, ಅವ್ರ ಕಡೆಯಿಂದ ನಾವು ಮೂವ್ ಆಗ್ತೀವಿ ಸರ್. ಅಂದ್ರೆ ಆಪರ್ಚುನಿಟೀಸ್ ಇದ್ದಾಗ ಮಾತ್ರ ಮಾಡೋದಕ್ಕಾಗೋದು, ಬೇರೆ ಟೈಮಲ್ಲಿ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವ್ ಯಾವ್ದಾದ್ರ ಮೇಲೆ ಒಂದು ಜಾಬ್ ಮಾಡ್ಲೇಬೇಕಾಗುತ್ತೆ, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ. ಹಾಗೆ ಇರಕ್ಕಾಗಲ್ಲ, ಅದರಿಂದ ಸರ್ ನಿಮ್ಗೆ ಮಕ್ಳೇನಿಲ್ಲ, ನಾವೇ ಬೇಡ ಅನ್ಕೊಂಡ್ವಿ. ನಮಗೆ ಆಗೋದು ನಾಳೆ ದಿನ ಅವ್ರಿಗೆ ಕಷ್ಟ ಆಗೋದು ಬೇಡ. ತಮ್ಮದಿರ್ ಮಕ್ಕಳು 4 ಜನ ಇದ್ದಾರೆ, ಅವ್ರಿಗೂ ನಾವು ಓದಿಸ್ತಾ ಇದ್ದೀವಿ, ಹೆಲ್ಪ್ ಮಾಡ್ತಿದ್ದೀವಿ ಸರ್. ಸೊ ನಿಮಗೆ ಹಂಗಾದ್ರೆ ಮಕ್ಕಳು ಇಲ್ಲ? ಓಕೆ, ನಾವೇ ಬೇಡ ಅನ್ಕೊಂಡಿದ್ದೀವಿ ಸರ್. ಓಕೆ ನಾಳೆ ದಿನ ಅವ್ರಿಗೆ ಕಷ್ಟ ಆಗ್ಬಾರ್ದು, ನಾವು ನಿರ್ಮಾಣ ಮಾಡ್ಬಿಟ್ಟು ಅವ್ರ ಕಷ್ಟ ಬೈಕಬಿಡ್ದು. ಇಲ್ಲಿ ಕೆಲವರು ನಮ್ಮ ಫ್ರೆಂಡ್ಸ್ ಆಗಿದ್ದಾರೆ ಮಕ್ಕಳು, ಅವ್ರಂಗೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಎಜುಕೇಶನ್ ಸಿಗೋದಾಗ್ಲಿ, ಮತ್ತೆ ಮುಂದೆ ಲೈಫ್ ಅಲ್ಲಿ ಚೆನ್ನಾಗಿ ಎಜುಕೇಶನ್ ಆಗಿ ಮುಂದೆ ಬರೋದಕ್ಕೆ ಕಷ್ಟ ಆಗುತ್ತೆ. ನಮ್ಮಿಂದ ನಾವೇ ಈ ಪರಿಸ್ಥಿತಿಲಿ ಮತ್ತೆ ಅವ್ರಿಗೆ ಮಕ್ಕಳುಗಳನ್ನ ಹೆಂಗ್ ಬೆಳೆಸೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಇದ್ರಲ್ಲಿ ಭವಿಷ್ಯ ಹೆಂಗಿರುತ್ತೋ ಸಿಚುವೇಶನ್, ಅದರಿಂದ ನಾವೇ ಬೇಡ. ಅದೇ ರೀಸನ್ಗೋಸ್ಕರ ಮಕ್ಕಳು ಬೇಡ, ಅಥವಾ ನಾವ್ ಇದೇ ಲೈಫ್ ನಮ್ ಸ್ಥಿತಿನೇ ನಮ್ಮ ಮಕ್ಕಳುಗಳು ಅನುಭವಿಸಬಾರ್ದು ಅಂತ ಹೇಳ್ಬಿಟ್ಟು ಆ ತರ ಡಿಸಿಷನ್ ತಗೊಂಡಿದ್ದೀರಾ? ಹೌದೌದು. ರೀಸನ್ ಬೇರೆ ಏನ್ ರೀಸನ್? ಇಲ್ಲ ಅದೊಂದೇ. ಸೊ ನಿಮ್ಮ ಅಣ್ಣನ ಮಕ್ಕಳುಗಳೇ ನಿಮ್ಮ ಮಕ್ಕಳುಗಳು ಅಂತ ಅನ್ಕೊಂಡ್ಬಿಡಿ. ತಮ್ಮನ ಮಕ್ಕಳು ಇಬ್ರಲ್ಲಿ ನಿಮ್ಮಾಗಿದ್ದಾರೆ, ತಮ್ಮನ ಮಕ್ಕಳು. ನಿಮ್ ತಮ್ಮ ಇರೋದಿಲ್ಲ ಸರ್? ಅಲ್ಲೇ ಪಿರಿಯಾಪಟ್ಟಣದಲ್ಲಿ ಒಬ್ಬರವ್ರೆ, ಹಾಸನದಲ್ಲಿ ಒಬ್ಬರವ್ರೆ. ಅಲ್ಲೇ ಜಮೀನು ಅಥವಾ ಮನೆ ಎಲ್ಲ ಇರೋದಲ್ಲೇ? ಅಲ್ಲೇ ಇದೆ. ನಿಮ್ ತಂದೆ ತಾಯಿ ತಂದೆ ಇಬ್ಬರು ತೀರ್ಕೊಂಡ್ರು, ವಯಸ್ಸಾಗಿತ್ತು, ತೀರ್ಕೊಂಡ್ರು ಸರ್. ಸೊ ನಿಮಗ್ ಟೋಟಲ್ ಬಂದ್ಬಿಟ್ಟು ನಿಮ್ ತಮ್ಮ ಒಬ್ರು, ನೀವೊಬ್ರು, ಅಕ್ಕ ಅಂತ ಯಾರು ಹೇಳಿದ್ರು? ತಂಗಿ ಇದ್ದಾರೆ. ಅವ್ರು ಇರೋದಿಲ್ಲ? ಅವರು ಅಲ್ಲೇ ಪಿರಿಯಾಪಟ್ಟಣದಲ್ಲಿ ತಮ್ಮನ ಹತ್ರನೇ ಇದ್ದಾರೆ. ಅವರು ನಮ್ಮಾಗೇನೆ ತಂಗಿ, ಅಣ್ಣನು ನಮ್ಮಾಗೇನೆ. ಸರಿ ಸರ್, ನನ್ಗೆ ನಿಮ್ ಇಂಟರ್ವ್ಯೂ ಮಾಡಿ ಒಂಥರ ಇನ್ಸ್ಪೈರ್ ಆಗ್ತಿದೆ ಆಕ್ಚುಲಿ. ನಮಗೂ ಖುಷಿ ಆಯ್ತು ಸರ್, ನೀವು ಬಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಖುಷಿ ಆಯ್ತು. ನಾನು ಇವಾಗ ಅಂದ್ರೆ ನ್ಯೂ ಯೂಟ್ಯೂಬರ್, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಏನಾದ್ರು ಮಾಡ್ಬೇಕು ಇದೆಲ್ಲ ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸುಮಾರು ವರ್ಷದಿಂದ ನಾನು ಇಲ್ಲೇ ಬರ್ತಾ ಇರೋದು. ನಮ್ಮೂರಿಗೆ ಹೋಗ್ಬೇಕು ಅಂದ್ರೆ ಇದೇ ಅಂಡರ್ ಪಾಸ್ ಮೂಲಕನೇ ಹೋಗ್ಬೇಕು, ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಆಮೇಲೆ ನಮ್ಮೂರಿಗೆ ಹೋಗ್ತಾ ಇರೋದು. ಸೊ ಹಂಗಾಗಿ ಇಲ್ಲಿ ಯಾವಾಗ್ಲೂ ನೋಡ್ತಾ ಇರ್ತೀನಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೆ, ಇಲ್ಲಿ ಇಂಟರ್ವ್ಯೂ ಮಾಡ್ಲೇಬೇಕು, ಏನಾದ್ರು ಇಲ್ಲಿ ಹೆಂಗಿರುತ್ತೆ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ ನೋಡಿದ್ದೀರಾ? ನೋಡಿದೀನಿ ಸರ್, ನಿಮ್ನ ನೋಡಿದ್ದೆ, ಸುಮಾರು ಸಲ ಬರ್ತಾ ಇದ್ದೆ, ಇಲ್ಲಿ ಇದೇ ಒಂದ್ ಕಡೆ ಹೋಗ್ತಿದ್ದು. ಹಂಗಾಗಿ ಇಂಟರ್ವ್ಯೂ ಮಾಡ್ಬೇಕು ಅಂತ ಆಸೆ ಇತ್ತು ಸರ್, ಹಂಗಾಗಿ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.